ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಸ್ಯಾಂಡಲ್ವುಡ್ ಅಲ್ಲಿ ಏನಾಗ್ತಿದೆ ಅಂತ ಇವತ್ತು ನೋಡೋಣ. ನಟ ಶಿವರಾಜ್ ಕುಮಾರ್ ಅವರು ನಟಿಸಿರುವಂತ ಹೊಸ ಚಿತ್ರ ಬೇಲ್ದು ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ ನೋಡಿ ಅವರ ಅಭಿಮಾನಿಗಳು ಮತ್ತೆ ಸಿನಿ ಪ್ರಿಯರು ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಅದೊಂದು ರೀತಿಯಲ್ಲಿ ಹೊಸ ಲುಕ್ ಅಲ್ಲಿ ಶಿವರಾಜ್ ಕುಮಾರ್ ಕಾಣಿಸ್ಕೊಂಡಿದ್ದಾರೆ. ಈ ಟೀಸರ್ ನೋಡಿ, ಶಿವರಾಜ್ ಕುಮಾರ್ ಅವರ ಲುಕ್ ನೋಡಿ ನಟ ಸುದೀಪ್ ಅವರು ಕೂಡ ಮೆಚ್ಚುಗೆ ಮಾತನಾಡಿದ್ದಾರೆ, ತುಂಬಾ ಖುಷಿ ಪಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ಟೀಸರ್ ಅಲ್ಲಿ ಏನಿದೆ, ಶಿವರಾಜ್ ಕುಮಾರ್ ಅವರು ವಿಜಿ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದ್ ಪಾತ್ರ ಏನಿರ್ಬೋದು ಅಂತ ನೋಡೋಣ. ಮೊದಲಿಗೆ ಟೀಸರ್ನ ನೋಡಿದ್ರೆ ಅಲ್ಲಿ ಧೋ ಅಂತ ಸುರಿತಿರೋ ಮಳೆ, ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ವಾಹನಗಳೆಲ್ಲ ರೆಡ್ ಲೈಟ್ ಹಾಕೊಂಡು ಚಲಿಸ್ತಾ ಇದ್ದಾವೆ. ಈ ಡ್ರೋನ್ ಶಾಟ್ ಅಲ್ಲಿ ತೋರಿಸ್ತಾರೆ ಬೆಂಗಳೂರು ಹೇಗಿದೆ ಅಂತ. ಒಂದು ನಕ್ಷತ್ರಗಳ ಒಂದು ಜಾಲ ಅನ್ನೋ ತರ ಮೇಲ್ಗಡೆಯಿಂದ ಬೆಂಗಳೂರು ಕಾಣಿಸುತ್ತೆ. ಆಗ ಒಂದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿಯ ಕಿಡಿ ಚಿಮ್ಮತ್ತೆ. ಚಿಮ್ಮಿದ ತಕ್ಷಣನೇ ಎಲ್ಲ ಇಡೀ ಬೆಂಗಳೂರೇ ಕತ್ಲಾಗುತ್ತೆ, ಅಂದ್ರೆ ಕರೆಂಟ್ ಹೊರಟೋಗುತ್ತೆ. ಇನ್ನೊಂದ್ ಕಡೆ ನಟ ಶಿವರಾಜ್ ಕುಮಾರ್ ಅವರು ಕತ್ತಲಲ್ಲಿ ಸುರಿತಿರೋ ಮಳೆನಲ್ಲಿ ರೂಫ್ ಟಾಪ್ ನಲ್ಲಿ ಕುತ್ಕೊಂಡು ತಮ್ಮ ಮುದ್ದಿನ ನಾಯಿ ಬೇಬಿಗೆ ತಿನ್ನಿಸ್ತಾ ಇರ್ತಾರೆ. ಆಗ ಒಂದು ಫೋನ್ ಕಾಲ್ ಬರುತ್ತೆ. ಅದು ರಾಬರ್ಟ್ ಅನ್ನೊಂದು. ರಾಬರ್ಟ್ ಫೋನ್ ನೋಡಿದಾಗ ಇವರು ಆನ್ ಮಾಡ್ತಾರೆ, ಸ್ಪೀಕರ್ ಆನ್ ಮಾಡಿ ಕೇಳಿಸ್ಕೊಳ್ತಾರೆ. ಆ ಕಡೆಯಿಂದ ರಾಬರ್ಟ್ ಎಕ್ಸೈಟ್ ಆಗಿ, ವಿಜಿ ನೀನ್ ಏನ್ ಕೆಲಸ ಮಾಡಿದ್ಯೋ, ನೀ ಮಾಡಿರೋ ಕೆಲಸಕ್ಕೆ ಇಡೀ ಊರೆಲ್ಲ ದೇಶನೇ ಸುಡ್ತಾ ಇದೆಯಲ್ಲೋ ಅಂತ ಹೇಳ್ತಾರೆ. ಅಷ್ಟೇ ಕೂಲ್ ಆಗಿ ಶಿವರಾಜ್ ಕುಮಾರ್ ಅವರು ಎಸ್ ಹೌದಾ ನೈಸ್ ಅಂತ ಹೇಳ್ತಾರೆ. ಆಗ ರಾಬರ್ಟ್ ಕೇಳ್ತಾನೆ, ಏನು ಇಷ್ಟೊಂದು ಕೂಲ್ ಆಗಿದೆಯಾ, ನಿನಗೆ ಭಯ ಅನ್ನೋದೇ ಆಗೋದಿಲ್ವಾ ಅಂತ ಕೇಳಿದಾಗ ಶಿವರಾಜ್ ಕುಮಾರ್ ಅವರು ಅಷ್ಟೇ ಕೂಲ್ ಆಗಿ, ಕೆಲವು ಸ್ವಭಾವಕ್ಕೆ ಧೈರ್ಯದ ಅಭಾವ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಸುರಿತಿರೋ ಮಳೆನಲ್ಲಿ ಕೊಡೆ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಮುಂದೆ ಇರುವಂತ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಮಿಂಚೊಂದು ಮಿಂಚುತ್ತೆ, ಆಗ ಅವ್ರ ಮುಖ ಕಾಣಿಸುತ್ತೆ. ಆ ಮುಖದ ಕಣ್ಣಲ್ಲಿ ಒಂದು ಕಿಡಿ ನಾವು ನೋಡಬಹುದು. ಆ ಲುಕ್ಗೆ ಅವರ ಅಭಿಮಾನಿಗಳು ಫಿದಾ ಆದ್ರೆ ಆಶ್ಚರ್ಯನೇ ಇಲ್ಲ. ಈ ಟೀಸರ್ ಕೊನೆಯಲ್ಲಿ ಒಂದು ವಾಕ್ಯ ಬರುತ್ತೆ, ವಿಟ್ನೆಸ್ ದ ರೈಸ್ ಆಫ್ ದ ಡೇರ್ ಡೆವಿಲ್ ಅಂತ. ಅಂದ್ರೆ ಇದು ಶಿವರಾಜ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಡೇರ್ ಡೆವಿಲ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇದೊಂದು ಕ್ರೈಮ್ ಥ್ರಿಲ್ಲರ್ ಅಂತ ಮೊದಲೇ ಅನಿಸ್ಬಿಡುತ್ತೆ. ಹಾಗೆ ವಿಜಯ್ ಅನ್ನೋ ಪಾತ್ರದಲ್ಲಿ ನಟಿಸ್ತಿರೋಂಥ ಶಿವರಾಜ್ ಕುಮಾರ್ ಅವ್ರ ಪಾತ್ರ ಏನಿರ್ಬೋದು ಅಂದ್ರೆ, ಈಗ ಅವ್ರು ಕಾಣಿಸ್ಕೊಂಡಿರೋಂಥ ಫಸ್ಟ್ ಲುಕ್ ಹೇಗಿದೆ ಅಂತಂದ್ರೆ ಪೆಪ್ಪರ್ ಸಾಲ್ಟ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಪ್ಪು ಬಿಳುಪು ಕೂದಲಿರೋರು, ಮತ್ತೆ ಚಿಗುರು ಮೀಸೆ ತುಂಬಾ ತೀಡಿದಂತ ಮಿಲಿಟರಿ ಲುಕ್ ಅಲ್ಲಿರುವಂತ ಮೀಸೆ. ಇವರು ಒಬ್ಬರು ಮಿಲಿಟರಿ ಆಫೀಸರ್ ಆಗಿರ್ಬೋದಾ ಅನ್ಸತ್ತೆ, ಅಥವಾ ಪೊಲೀಸ್ ಆಫೀಸರ್ ಇರ್ಬೋದಾ ಅಂತಾನು ಅನುಮಾನ ಬರುತ್ತೆ. ರಿಟೈರ್ಡ್ ಆಗಿರುವಂತ ಆಫೀಸರ್ ಇರ್ಬೋದಾ ಅನ್ಸತ್ತೆ ಅವ್ರ ಲುಕ್ ಅನ್ನ ನೋಡಿದಾಗ. ಇದು ಬೇಲ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವ್ರು ಕಾಣಿಸ್ಕೊಂಡಿರುವಂತ ಒಂದು ಲುಕ್. ಈಗ ನೀವು ಗೆಸ್ ಮಾಡಿ, ಶಿವರಾಜ್ ಕುಮಾರ್ ಈ ಚಿತ್ರದಲ್ಲಿ ಏನ್ ಪಾತ್ರದಲ್ಲಿ ನಟಿಸಿರ್ಬೋದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ತಿಳಿಸಿ. ಸ್ನೇಹಿತರೆ, ಹಾಗೆ ಸುದೀಪ್ ಅವರು ಕೂಡ ಈ ಲುಕ್ ಅನ್ನ ನೋಡಿ ತಮ್ಮ ಅಭಿಪ್ರಾಯನ ತಿಳಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಶಿವಣ್ಣ ಬೇಲ್ ಗೊತ್ತಿಲ್ಲ, ನಾನು ಹೇಳಬೇಕು ಅಂತ ಹೇಳೋನಲ್ಲ, ಮುಖಸ್ತುತಿಗೂ ಮಾತಾಡೋನಲ್ಲ. ಬಟ್ ಆ ಲೈಟ್ ಬಂತ ಒಂದು ಕುರ್ಚಿ ಮೇಲೆ ಕೂತಿರೋ ಒಂದು ಶಾಟ್ ಇದೆ. ತುಂಬಾ ವರ್ಷಗಳ ನಂತರ ರಾಜ್ಕುಮಾರ್ ಸರ್ ನೋಡಿದಾಗಾಯ್ತು ನಾವು. ಫ್ಯಾಕ್ಟ್, ನಾನು ಮುಖಸ್ತುತಿಗೆ ಮಾತಾಡೋನಲ್ಲ. ಇಟ್ ಲುಕ್ ವೆರಿ ಗುಡ್ ಶಿವಣ್ಣ. ವಿಶ್ ಯು ಆಲ್ ದ ಬೆಸ್ಟ್ ಶಿವಣ್ಣ. ಇನ್ನಷ್ಟು ಸಿನಿಮಾಗಳು ಮಾಡಿ, ಇನ್ನಷ್ಟು ಒಳ್ಳೆ ಹೆಲ್ತ್ ಬರಲಿ, ಇನ್ನಷ್ಟು ಸಾವಿರಾರು ವರ್ಷಗಳ ಕಾಲ. ಆಕ್ಚುಲಿ ಲಾಡ್ ಆಫ್ ಎನರ್ಜಿ ಫಾರ್ ಯು ಶಿವಣ್ಣ. ಲವ್ ಯು. ಇದು ಶಿವರಾಜ್ ಕುಮಾರ್ ಅಭಿಮಾನಿಗಳು ಎಲ್ರಿಗೂ ಕೂಡ ತುಂಬಾ ಖುಷಿ ಕೊಟ್ಟಿದೆ. ಹಾಗೆ ಈಗ ಪವನ್ ಒಡೆಯರ್ ಅವರು ಇದನ್ನ ನೈಜ ಘಟನೆಗಳನ್ನ ಆಧರಿಸಿದ ಸಿನಿಮಾ ಅಂತ ಕೂಡ ಹೇಳಿರೋದು ಇನ್ನಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಪವನ್ ಒಡೆಯರು ಇದಕ್ಕೆ ಮುಂಚೆ ಗೂಗ್ಲಿ ಸಿನಿಮಾದಿಂದ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರು. ಅದಾದ್ಮೇಲೆ ಅವರು ನಟ ಸಾರ್ವಭೌಮ, ಮತ್ತೆ ಶರಣ್ ನಟನೆಯ, ನಟರಾಜ ಸರ್ವೀಸು, ಹಾಗೇನೆ ಇನ್ನು ಹಲವು ಸಿನಿಮಾಗಳನ್ನ, ಧನಂಜಯ್ ನಟನೆಯ ಜಸ್ಸಿ ಸಿನಿಮಾ ಕೂಡ ಅವರು ನಿರ್ದೇಶನ ಮಾಡಿದ್ದಾರೆ. ಈಗ ಶಿವರಾಜ್ ಕುಮಾರ್ ನಟನೆಯ 131ನೇ ಚಿತ್ರವನ್ನ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಇದು ಫಸ್ಟ್ ಟೈಮ್ ಅವರು ಶಿವರಾಜ್ ಕುಮಾರ್ಗೆ ಆಕ್ಷನ್ ಕಟ್ ಹೇಳ್ತಾ ಇರೋದು. ಅದಲ್ಲದೆ ಶಿವರಾಜ್ ಕುಮಾರ್ ಅವ್ರ ಕೈನಲ್ಲಿ ಹಲವು ಸಿನಿಮಾಗಳಿದೆ. ಆದ್ರೆ ಅದೆಲ್ಲದ ಜೊತೆ ಇನ್ನೊಂದು ಸಿನಿಮಾ ಕುತೂಹಲ ಕೇಳಿಸಿದೆ, ಅದು ಡ್ಯಾಡ್ ಅನ್ನೋಂಥ ಸಿನಿಮಾ. ಇದನ್ನ ತೆಲುಗಿನ ಜನಪ್ರಿಯ ನಿರ್ದೇಶಕರು ನಿರ್ದೇಶನ ಮಾಡಿದ್ದಾರೆ. ಇದು ತೆಲುಗು, ಮಲಯಾಳಂ, ತಮಿಳು, ಕನ್ನಡ ಇಷ್ಟು ಭಾಷೆಗಳಲ್ಲಿ ತೆರೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೊಂದು ರೀತಿಯಲ್ಲಿ ಒಬ್ಬ
ತಂದೆಯ ಮಗಳ ಮೇಲಿರುವಂತ ತಂದೆಯ ಪ್ರೀತಿ, ಆ ಬಾಂಧವ್ಯ ಏನು ಅಂತ ಹೇಳುವಂತ ಚಿತ್ರ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದೊಂದು ಮುಖ್ಯವಾದಂತ ಇಂಟ್ರೆಸ್ಟಿಂಗ್ ಆದಂತ ವಿಚಾರ. ಇದು ಈಗಾಗಲೇ ಚಿತ್ರೀಕರಣವನ್ನ ಪೂರ್ಣ ಮಾಡ್ತಾ ಬಂದಿದ್ದಾರೆ. ಸೊ ತೆಲುಗಿನ ಜನಪ್ರಿಯ ನಿರ್ದೇಶಕರಾಗಿರೋದ್ರಿಂದ ಇದ್ರ ಕೂಡ ತುಂಬಾ ನಿರೀಕ್ಷೆನ ಹುಟ್ಟಾಕಿದೆ ಅಂತಾನೆ ಹೇಳ್ಬಹುದು. ನಟಿ ರಚಿತಾ ರಾಮ್ ಕನ್ನಡ ಇಂಡಸ್ಟ್ರಿಗೆ ಬಂದು 14 ವರ್ಷಗಳಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೆಂಜನ ಪದವಿಯಲ್ಲಿ ನಡೆದಂತಹ ಸ್ವಾಮಿ ಕೊರಗಜ್ಜ ಒಂದು ದೈವಾರಾಧನೆ ಏನಿದೆಯಲ್ಲ, ಅಲ್ಲಿ ಹೋಗಿ ಕೊರಗಜ್ಜ ಸೇವೆನ ಸಲ್ಲಿಸಿ ಬಂದಿದ್ದಾರೆ. ಅಂದ್ರೆ ರಚಿತಾರಾಮ್ಗೆ ತುಂಬಾ ದೇವರ ಮೇಲೆ ಭಕ್ತಿ ಜಾಸ್ತಿ. ಅವಾಗ ಅವ್ರು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ, ಹೋಗ್ತಿರ್ತಾರೆ, ದರ್ಶನ ಪಡಿತಾರೆ, ತಿರುಪತಿಗೆ ಹೋಗ್ತಾರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಹಾಗೇನೆ ಈ ಬಾರಿ ಅವರು ತುಳುನಾಡಿನ ಕೊರಗಜ್ಜ ದೈವಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಕಾಂತಾರ ಸಿನಿಮಾ ಬಂದು ಹೋದ್ಮೇಲೆ ದೈವಾರಾಧನೆ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತಾಯಿತು. ಹಾಗೆ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಬಾಲಿವುಡ್ ನಟರು ಕೂಡ ಕೋಲವನ್ನ ಸೇವೆನ ಸಲ್ಲಿಸೋದಿಕ್ಕೆ ಮಂಗಳೂರಿಗೆ ಆಗಾಗ ಬರೋದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋದು ನಡೀತಾನೆ ಇದೆ, ನೋಡ್ತಾನೆ ಇದ್ದೀವಿ. ಈಗ ರಚಿತಾರಾಮ್ ಅವರು ಇತ್ತೀಚೆಗೆ ತೆರೆ ಕಂಡಂತ ಚಿತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ಕೂಡ ಹೆಸರನ್ನ ಮಾಡಿದ್ರು. ಅದಾದ್ಮೇಲೆ ಅವ್ರದ್ದು ಕಲ್ಟ್ ಸಿನಿಮಾ ಕೂಡ ಜೈದ್ ಖಾನ್ ಜೊತೆನಲ್ಲಿ ನಟಿಸಿದಂತ ಚಿತ್ರ, ಅದು ಕೂಡ ರಿಲೀಸ್ ಆಯ್ತು. ಈಗ ಅವರು ಅಯೋಗ್ಯ 2 ಚಿತ್ರದ ರಿಲೀಸ್ಗಾಗಿ ಕಾಯ್ತಾ ಇದ್ದಾರೆ. ಮಹೇಶ್ ಕುಮಾರ್ ನಿರ್ದೇಶನದ ಈ ಚಿತ್ರ, ನೀನಾ ಸತೀಶ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ರಚಿತಾರಾಮ್ ಅವ್ರ ಜೊತೆ ನಟಿಸಿದಂತ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಅದರಲ್ಲಿ ನೀನಾಸಂ ಸತೀಶ್ ಅವರು ಒಂದು ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ತಾರೆ. ಆ ಒಂದು ಕತೆ ಸುತ್ತ ಕತೆ ಹೋಗುತ್ತೆ. ಈಗ ಈ ಅಯೋಗ್ಯ 2 ಚಿತ್ರ ಮಾಡೋದ್ರ ಬಗ್ಗೆ ಆ ಚಿತ್ರದಲ್ಲಿ ಯಾವುದೇ ಸೂಚನೆ ಇರಲಿಲ್ಲ, ಅಥವಾ ಎಲ್ಲೂ ಕೂಡ ಸ್ಟೋರಿ ಒಂದು ಲೀಡ್ ಕೊಟ್ಟಿರಲಿಲ್ಲ. ಆದ್ರೆ ಈ ಚಿತ್ರದಲ್ಲಿ ಕತೆನ ಹೇಗ್ ತಗೊಂಡು ಹೋಗ್ತಾರೆ ಅಂತ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ಹಾಗೆ ಈ ಚಿತ್ರ ಸ್ವಲ್ಪ ಲ್ಯಾವಿಶ್ ಆಗಿ ತೆಗೆದಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಮಹೇಶ್ ಕುಮಾರ್ ಅವರು ಈ ಚಿತ್ರ ನಿರ್ದೇಶನದಲ್ಲಿ ಮತ್ತೆ ರಚಿತಾರಾಮ್ ಮತ್ತೆ ನೀನಾಸಂ ಸತೀಶ್ ಹಳೆ ಕಥೆಯ ಎಳೆನಿಟ್ಕೊಂಡು ತಗೊಂಡು ಬಂದಿದ್ದಾರಾ, ತೋರಿಸ್ತಾರಾ, ಅಥವಾ ಬೇರೆದೇ ಒಂದು ಕಥೆನಲ್ಲಿ ಅವರಿಬ್ಬರನ್ನ ತಂದಿದ್ದಾರಾ ಅನ್ನೋದನ್ನ ಸಿನಿಮಾ ಬರೋವರೆಗೂ ಕಾದ್ ನೋಡ್ಬೇಕಾಗಿದೆ. ಅಷ್ಟೇ ಅಲ್ಲ, ರಚಿತಾರಾಮ್ ಇವಾಗ ಧ್ರುವ ಸರ್ಜಾ ಜೊತೆ ಕೂಡ ನಟಿಸ್ತಾ ಇದ್ದಾರೆ. ಅದು ಕ್ರಿಮಿನಲ್ ಅನ್ನುವಂತ ಚಿತ್ರ. ಆ ಚಿತ್ರದಲ್ಲಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ 2 ಚಿತ್ರಗಳು ಸದ್ಯಕ್ಕೆ ಈಗ ಹೆಚ್ಚು ಸುದ್ದಿಯಲ್ಲಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಸ್ಯಾಂಡಲ್ವುಡ್ ಬಗ್ಗೆ ಆಗಾಗ್ಗೆ ನಾನು ಬಂದು ನಿಮಗೆ ವಿಶೇಷ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.